ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಇರಾನ್ ಜೊತೆಗಿನ ತಾತ್ಕಾಲಿಕ ಕದನ ವಿರಾಮ ವಿಸ್ತರಣೆಯಾಗಿದೆ. ಇಂದು ಅಮೆರಿಕ ಇರಾನ್ ತಾತ್ಕಾಲಿಕ ಕದನ ವಿರಾಮ ಅಂತ್ಯ ಆಗ್ತಾ ಇದೆ. ನೋಡಿ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ 15 ದಿನಗಳ ಕಾಲ ಕದನ ವಿರಾಮವನ್ನು ಘೋಷಣೆ ಮಾಡಿದ್ರು. ಒಂದು ಸುತ್ತಿನ ಮಾತುಕತೆ ಆಯಿತು, ಎರಡನೇ ಸುತ್ತಿನ ಮಾತುಕತೆಗೆ ಇರಾನ್ ಬರಲಿಲ್ಲ. ಇವತ್ತು ಕದನ ವಿರಾಮ ಅಂತ್ಯ ಆಗ್ತಾ ಇದೆ. ಈ ಮೂಲಕ ಮತ್ತೊಮ್ಮೆ ಇಸ್ರೇಲ್ ಅಮೆರಿಕ ಜಂಟಿಯಾಗಿ ಇರಾನ್ ಮೇಲೆ ಏನು ದಾಳಿಯನ್ನ ಮಾಡ್ತಾ ಇದೆ, ಕದನವನ್ನ ಮಾಡ್ತಾ ಇದೆ, ಯುದ್ಧವನ್ನ ಮಾಡ್ತಾ ಇದೆ, ಅದಕ್ಕೆ ಕದನ ವಿರಾಮ ವಿಸ್ತರಣೆ ಆಗ್ತಾ ಇದೆ. ಇರಾನ್ ಸಮಗ್ರ ಶಾಂತಿ ಪ್ರಸ್ತಾಪ ಸಲ್ಲಿಸುವವರೆಗೂ ಕದನ ವಿರಾಮ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಇರಾನ್ ಅಮೆರಿಕ ಮಾತುಕತೆ ಮುಗಿಯುವವರೆಗೂ ಕದನ ವಿರಾಮ. ಹಾಗಾದ್ರೆ ಹಾರ್ಮುಜ್ ಜಲಸಂಧಿ ಕತೆ ಏನು? ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಚಂದ್ರಮೋಹನ್, ಇವತ್ತು 15 ದಿನಗಳ ಕಾಲ ಕದನ ವಿರಾಮವನ್ನು ಘೋಷಣೆ ಮಾಡಿದಂಥ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೊಟ್ಟಂಥ ಅವಧಿ ಮುಕ್ತಾಯ ಆಗ್ತಾ ಇದೆ. ಈಗ ಕದನ ವಿರಾಮ ವಿಸ್ತರಣೆ ಅಂತಾನೂ ಹೇಳ್ತಾ ಇದ್ದಾರೆ. ಪಾಕಿಸ್ತಾನದ ವಿಷಯವನ್ನು ಉಲ್ಲೇಖ ಮಾಡಿ ಮುಂದೆ ಆಗೋ ಅಂಥ ಎಫೆಕ್ಟ್ಸ್, ಕೆಲಸ ಕಾರ್ಯಗಳು, ಪ್ರಕ್ರಿಯೆಗಳು ಏನೆಲ್ಲ ಆಗಬಹುದು ಅಂತೀರಿ? ಹೌದು ಮಧುಸೂದನ್, ಈಗ 15 ದಿನಗಳ ಹಿಂದೆ ಪಾಕಿಸ್ತಾನದ ಮಧ್ಯಸ್ಥಿಕೆನಲ್ಲೇ ಅಮೆರಿಕ ಮತ್ತು ಇರಾನ್ ಎರಡೂ ದೇಶಗಳು ಕೂಡ ತಾತ್ಕಾಲಿಕ ಕದನ ವಿರಾಮವನ್ನ ಘೋಷಣೆ ಮಾಡಿದ್ವು. ಮಾತುಕತೆಯನ್ನು ನಡೆಸಿ ಒಂದು ಶಾಶ್ವತ ಕದನ ವಿರಾಮವನ್ನ ಘೋಷಣೆ ಮಾಡ್ತೇವೆ ಅಂತ ಹೇಳಿ ಹೇಳಿದ್ವು. ಆದ್ರೆ ಎರಡನೇ ಸುತ್ತಿನ ಶಾಂತಿ ಮಾತುಕತೆ ನಡೆಸಿ ಶಾಶ್ವತ ಕದನ ವಿರಾಮವನ್ನ ಘೋಷಣೆ ಮಾಡ್ಲಿಕ್ಕೆ ಅಮೆರಿಕ ಮತ್ತು ಇರಾನ್ ಎರಡೂ ದೇಶಗಳು ಕೂಡ ಸಾಧ್ಯವಾಗಿಲ್ಲ ಮತ್ತು ಎರಡೂ ದೇಶಗಳ ಮಧ್ಯೆ ಎರಡನೇ ಸುತ್ತಿನ ಶಾಂತಿ ಮಾತುಕತೆ ಕೂಡ ನಡೆದಿಲ್ಲ. ಈಗ ಇವತ್ತು ತಾತ್ಕಾಲಿಕ ಕದನ ವಿರಾಮ ಅಂತ್ಯ ಆಗ್ತಾ ಇತ್ತು. ಅದನ್ನೀಗ ಮತ್ತೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ವಿಸ್ತರಣೆಯನ್ನ ಮಾಡಿದ್ದಾರೆ. ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಜೊತೆಗೆ ಪ್ರಧಾನಿ ಶಹಬಾಜ್ ಶರೀಫ್ ಅವರ ಮನವಿಯ ಮೇರೆಗೆ ಈ ಒಂದು ತಾತ್ಕಾಲಿಕ ಕದನ ವಿರಾಮವನ್ನ ವಿಸ್ತರಣೆ ಮಾಡ್ತೇನೆ ಅಂತೇಳಿ ಡೊನಾಲ್ಡ್ ಟ್ರಂಪ್ ಅವರು ಇವತ್ತು ಟ್ರೂತ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅನ್ನು ಮಾಡಿದ್ದಾರೆ. ಮುಖ್ಯವಾಗಿ ಇರಾನ್ ಸಮಗ್ರವಾದಂತಹ ಶಾಂತಿ ಪ್ರಸ್ತಾವವನ್ನ ಸಲ್ಲಿಸಬೇಕು ಮತ್ತು ಮಾತುಕತೆಗಳು ಮುಗಿಯುವವರೆಗೂ ಕೂಡ ಈ ತಾತ್ಕಾಲಿಕ ಕದನ ವಿರಾಮವನ್ನ ವಿಸ್ತರಣೆಯನ್ನ ಮಾಡಲಾಗ್ತಾ ಇದೆ ಅಂತೇಳಿ ಹೇಳಿದ್ದಾರೆ. ಆದ್ರೆ ಹೊರ್ಮುಜ್ ಜಲಸಂಧಿಯಲ್ಲಿ ಮಾತ್ರನೇ ಅಮೆರಿಕದ ನೌಕಾಪಡೆಯ ನೌಕೆಗಳು ಇನ್ನೂ ಕೂಡ ಅಲ್ಲೇ ಇರ್ತವೆ. ಆ ಬ್ಲಾಕೇಡ್ ಅನ್ನ ನಾವು ಇನ್ನೂ ಕೂಡ ಮುಂದುವರಿಸ್ತೇವೆ. ಈ ಮೂಲಕವಾಗಿ ಇರಾನ್ಗೆ ಯಾವುದೇ ಆದಾಯ ಬರದಂತೆ ತಡೆಯುವಂತಹ ಕೆಲಸವನ್ನ ನಾವು ಮುಂದುವರಿಸ್ತೇವೆ ಅಂತೇಳಿ ಡೊನಾಲ್ಡ್ ಟ್ರಂಪ್ ಅವರು ಮತ್ತು ಅಮೆರಿಕ ಹೇಳಿದೆ. ಇದರಿಂದಾಗಿ ಇರಾನ್ ಬಂದರಿನಿಂದ ಬರುವಂತಹ ಹೋಗುವಂತಹ ಎಲ್ಲಾ ಹಡಗುಗಳನ್ನ ಅಮೆರಿಕದ ಯುದ್ಧ ನೌಕೆಗಳು ಹೊರ್ಮುಜ್ ಜಲಸಂಧಿನಲ್ಲೇ ತಡೆಯುವಂತದ್ದು ಕೂಡ ಖಚಿತ ಆಗಿದೆ. ಆದ್ರೆ ಇದಕ್ಕೆ ಇರಾನ್ ಒಪ್ಕೊಳ್ತಾ ಇಲ್ಲ. ಹೊರ್ಮುಜ್ ಜಲಸಂಧಿನಲ್ಲಿ ಅಮೆರಿಕದ ಬ್ಲಾಕೇಡ್ ಮೊದಲನೇದಾಗಿ ತೆರವು ಹಾಕಬೇಕು, ಅದಾದ ಬಳಿಕವೇ ಶಾಂತಿ ಮಾತುಕತೆಯನ್ನ ನಾವು ನಡೆಸ್ತೇವೆ ಅಮೆರಿಕದ ಜೊತೆಗೆ ಅಂತೇಳಿ ಇರಾನ್ ಕೂಡ ಹೇಳ್ತಾ ಇದೆ. ಇದರಿಂದಾಗಿ ಎರಡು ದೇಶಗಳ ನಡುವಿನ ಈ ಬಿಕ್ಕಟ್ಟು ಬಗೆಹರಿತಾ ಇಲ್ಲ, ಪರಿಹಾರ ಆಗ್ತಾ ಇಲ್ಲ. ಪಾಕಿಸ್ತಾನ ಮಧ್ಯಸ್ಥಿಕೆ ವಹಿಸಿ ಹೊರ್ಮುಜ್ ಜಲಸಂಧಿಯಲ್ಲಿ ಅಮೆರಿಕದ ಬ್ಲಾಕೇಡ್ ಅನ್ನ ತೆರವುಗೊಳಿಸಬೇಕು ಅಂತ ಹೇಳಿದ್ರು ಕೂಡ ಡೊನಾಲ್ಡ್ ಟ್ರಂಪ್ ಅದನ್ನ ಒಪ್ಪಿಲ್ಲ. ಆ ಬ್ಲಾಕೇಡ್ ಅನ್ನು ನಾವು ತೆರವುಗೊಳಿಸೋದಿಲ್ಲ, ಇರಾನ್ನ ಮೇಲೆ ಒತ್ತಡವನ್ನ ಮುಂದುವರಿಸ್ತೇವೆ ಅಂತಾನೆ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ. ಆದ್ರೀಗ ಒಂದು ತಾತ್ಕಾಲಿಕ ಕದನ ವಿರಾಮ ವಿಸ್ತರಣೆ ಆಗದೆ ಇದ್ದಿದ್ರೆ ಮತ್ತೆ ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ಮುಂದುವರಿಯುವಂತಹ ಭೀತಿ ಕೂಡ ಇತ್ತು. ಅದು ಈಗ ಸ್ವಲ್ಪ ಮಟ್ಟಿಗೆ ತಣ್ಣಗಾಗಿದೆ. ಹೀಗಾಗಿ ಈಗ ಅಮೆರಿಕ ಇರಾನ್ನ ಮೇಲೆ ಈಗ ತಾತ್ಕಾಲಿಕ ಕದನ ವಿರಾಮ ವಿಸ್ತರಣೆ ಆಗಿರೋದ್ರಿಂದ ಯಾವುದೇ ದಾಳಿಯನ್ನ ನಡೆಸಲ್ಲ. ಈಗ ಒಂದು ಶಾಂತಿ ಮಾತುಕತೆ ಆಗದೆ ಇದ್ರೆ ನಾವು ಮತ್ತೆ ಬಾಂಬ್ಗಳನ್ನ ಸ್ಫೋಟಿಸ್ತೇವೆ, ಇರಾನ್ನ ಮೇಲೆ ದಾಳಿಯನ್ನ ನಡೆಸ್ತೇವೆ, ಇರಾನ್ನ ಬ್ರಿಡ್ಜ್, ಪವರ್ ಪ್ಲಾಂಟ್ ಗಳೆಲ್ಲವನ್ನು ಕೂಡ ನಾಶಪಡಿಸ್ತೇವೆ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಬೆದರಿಕೆಯನ್ನು ಹಾಕಿದ್ರು. ಆ ಬೆದರಿಕೆ ಹಾಕಿದಂತೆ ಡೊನಾಲ್ಡ್ ಟ್ರಂಪ್ ಈಗ ತಾತ್ಕಾಲಿಕ ಕದನ ವಿರಾಮವನ್ನ ಮತ್ತೆ ವಿಸ್ತರಣೆಯನ್ನ ಮಾಡಿದ್ದಾರೆ. ಮಧುಸೂದನ್, ಧನ್ಯವಾದ ಚಂದ್ರಮೋಹನ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.